ಕಾಯ್ತಾ ಇದ್ದೆ. ಪರೀಕ್ಷೆಯಲ್ಲಿ ಹೇಗ್ ಮಾಡಿದ್ರಿ? ಅಲ್ಲೋ ಪ್ರಶ್ನೆಗಳು ಸುಲಭವಾಗಿತ್ತಮ್ಮ, ಆದ್ರೆ ಉತ್ತರ ಬರೆಯೋದು ಸ್ವಲ್ಪ ಕಷ್ಟವಾಗಿತ್ತು. ಉತ್ತರ ಬರೆಯೋದು ಕಷ್ಟ ಅನ್ಸುತ್ತಲೇ ಪ್ರಶ್ನೆಗಳು ಸುಲಭವಾಗೇ ಇರುತ್ತೆ. ಎಷ್ಟು ಪ್ರಶ್ನೆ ಉತ್ತರ ಕೊಟ್ರಿ? ಅಲ್ಲೋ ಇಷ್ಟು ಪ್ರಶ್ನೆ ಅಷ್ಟು ಪ್ರಶ್ನೆ ಅಂತ ಏನಿಲ್ಲಮ್ಮ, ಅವ್ರು ಕೊಟ್ಟಿದ್ದು ಎಲ್ಲಾ ಪ್ರಶ್ನೆಗೂ ಉತ್ತರ ಬರೆದ್ಬಿಟ್ಟೆ. ಏನೇನ್ ಪ್ರಶ್ನೆ ಕೊಟ್ಟಿದ್ರು? ಅವರು ಭಾರತ ದೇಶದ ಪೊಲೀಸ್ ಇಲಾಖೆ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರು. ಅದಕ್ಕೆ ನೀವೇನ್ ಉತ್ತರ ಬರೆದ್ರಿ? ಗೊತ್ತಿಲ್ಲ ಅಂತ ಬರ್ದೆ. ಬರ್ತಿದ್ದೀರಪ್ಪ, ನನಗೆ ಗೊತ್ತಿಲ್ಲ ಅಂದ್ಮೇಲೆ ನಿಮ್ಗೆ ಗೊತ್ತಿರಕ್ಕಾಗುತ್ತಾ? ಬೇರೆ ಏನೇನ್ ಪ್ರಶ್ನೆ ಕೇಳಿದ್ರಪ್ಪ? ಆಮೇಲೆ ಕಾವೇರಿ ಡಿಸ್ಪ್ಯೂಟ್ ಯಾವಾಗ ಮುಗಿಯುತ್ತೆ ಅಂತ ಕೇಳಿದ್ರು. ಅದಕ್ಕೆ ನೀವೇನ್ ಉತ್ತರ ಬರೆದ್ರಿ? ಗೊತ್ತಿಲ್ಲ ಅಂತ ಬರ್ದಮ್ಮ. ಕರೆಕ್ಟಾಗಿ ಬರ್ತಿದ್ದೀರಪ್ಪ. ಯಾಕೆಂದ್ರೆ 1910ನೇ ಇಸ್ವಿಯಿಂದ ಈ ಗಲಾಟೆ ನಡೀತಾನೆ ಇದೆ. ಅದ್ ಯಾವಾಗ ಮುಗಿಯುತ್ತೆ ಅಂತ ನಿಮ್ಗಷ್ಟೇ ಅಲ್ಲ, ಯಾರಿಗೂ ಗೊತ್ತಿಲ್ಲ. ಅಣ್ಣಯ್ಯ ಬಾಯಿಲಿ. ಏನಮ್ಮ ದೇವ್ರ ಕೊಟ್ಟಂಗೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ರ? ಅಣ್ಣಯ್ಯ, ನಮ್ಮ ಯಜಮಾನ್ರು ಪೊಲೀಸ್ ರಿಟರ್ನ್ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಪಾಸ್ ಆಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅದು ನೋಡಮ್ಮ ದೇವ್ರ ಕೊಟ್ಟಂಗೆ ಈ ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಅಂತ ಕಷ್ಟದ ವಿಚಾರ ಏನು ಅಲ್ಲ. ಆದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅದಕ್ಕೆ ಒಂದು ದೈಹಿಕ ಅರ್ಹತೆ ಅಂತ ಬೇಕಾಗುತ್ತೆ. ಫಿಸಿಕಲ್ ಫಿಟ್ನೆಸ್ ಅಂತೀವಲ್ಲ ಅದು. ನಮ್ಮ ಅಳಿಯಂದ್ರ ನೋಡ್ತಾ ಇದ್ರೆ ಯಾವ ಆಂಗಲ್ ಅಲ್ಲಿ ಏನು ಫಿಟ್ನೆಸ್ ಆಗಿ ಕಾಣಿಸ್ತಾನೆ ಇಲ್ಲ. ಇನ್ನೆಲ್ಲಿ ಕೆಲಸ ಸಿಗುತ್ತೆ ಇವನಿಗೆ? ಅದಕ್ಕೆ ಅಂತ ನೀನಿದೆಯಲ್ಲ ಟ್ರೈನಿಂಗ್ ಕೊಡು. ನೀವು ಮೂನೆ ಇಲ್ಲೇ ದಂಡ ಹೊಡೆದು ಬಿಡ್ತೀನಿ. ನೋಡು, ಈ ದಂಡ ಹೊಡೆಯೋದ್ರಿಂದ ಪಿಂಡ ಇಡೋದ್ರಿಂದ ಫಿಸಿಕಲ್ ಫಿಟ್ನೆಸ್ ಬರಲ್ಲ ಕಣ. ಸ್ವಲ್ಪ ಈ ತಲೆ ಇರುತ್ತಲ್ಲ ಅದನ್ನ ಉಪಯೋಗಿಸ್ಬೇಕು. ಅಂದ್ರೆ ಈ ಬೆಟ್ಟಗಳನ್ನ ಹತ್ತಬೇಕು, ಕಣಿವೆಗಳನ್ನ ಇಳಿಬೇಕು, ಈ ಗುಹೆಗಳು ಇರುತ್ತಲ್ಲ ಅದರಲ್ಲಿ ನುಗ್ಗಬೇಕು, ಇಳಿಜಾರುಗಳಿಂದ ಹಂಗೆ ಮೇಲಿಂದ ಕೆಳಗಡೆ ಹಿಂಗೆ ಚೌಳ್ಕೊಂಡು ಬರಬೇಕು. ಯಾವ್ದಾದ್ರು ಜಲಪಾತ ಇದ್ರೆ ಕಣ್ಣು ಮುಚ್ಕೊಂಡು ಧುಮುಕು ಬಿಡ್ಬೇಕು. ಆದ್ರೆ ನೀನ್ ಹೇಳಿದ ಯಾವ್ದು ಇಲ್ಲಿ ಇಲ್ವಲ್ಲ. ಹೌದಲ್ವಾ? ಒಂದು ಹಗ್ಗ ಇದೆ ಅಲ್ವೇನಾ? ಹಗ್ಗನ ಒಂದು ತುದಿನ ಫ್ಯಾನಿಗೆ ಕಟ್ಟು, ಮತ್ತೊಂದು ತುದಿನ ನಿನ್ನ ಕತ್ತಿ ಕಟ್ಕೊ. ಇದು ಗೊತ್ತು ತಾನೆ? ಒಂದು ಕೆಲಸ ಮಾಡು, ಕತ್ತಿಗೆಲ್ಲ ಕಟ್ಕೊಳ್ಕೋಬೇಡ. ಒಂದು ತುದಿನ ಕೈಲಿ ಹಿಡ್ಕೊಂಡ್ಬಿಟ್ಟು ಟಾರ್ಚರ್ ಇರ್ತಲ್ಲ, ಇತ್ತಿಂದ ಅತ್ತ ಅತ್ತಿಂದ ಇತ್ತ, ಇತ್ತಿಂದ ಅತ್ತ ಅತ್ತಿಂದ ಇತ್ತ, ಇದೇ ತರ ಪ್ರಾಕ್ಟೀಸ್ ಮಾಡ್ಬೇಕು. ಬರೀ ಹಗ್ಗ ಅಂತ ಅಲ್ಲ, ಕಂಡ ಮೆಟ್ಟಗಳನ್ನ, ಕಂಡ ಕಂಬಗಳನ್ನ, ಕಂಡ ಗೋಡೆಗಳನ್ನ, ಕಂಡ ಮರಗಳನ್ನ, ಅದು ಏನೇನು ಕಾಣಿಸುತ್ತಾ ಅದನ್ನೆಲ್ಲ ಹತ್ತು ಇಳಿ ಹತ್ತು ಇಳಿ ಹಂಗಂಗೆ ಫಿಟ್ನೆಸ್ ಬಂದ್ಬಿಡುತ್ತೆ. ಮನೆ ಅನ್ಕೊಂಡಿದ್ದೆ ಅಥವಾ ಸರ್ಕಸ್ ಕಂಪ್ನಿ ಅನ್ಕೊಂಡಿದ್ಯಾ? ರಾಜ್ಯಕ್ಕೆ ಆಡೋ ಮಾತುಗೊಂದು ಅರ್ಥ ಬೇಡವಾ? ಇದು ಸರ್ಕಸ್ ಅಲ್ಲ, ಕಸರತ್ತು. ನಾನು ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ತಗೋತಾ ಇದ್ದೀನಿ. ಇನ್ನು ಏನೇನ್ ಮಾಡ್ಬೇಕು ಅಂತಿದ್ಯಾ? ನಾನು ಬೆಟ್ಟ ಹತ್ತದು ಇಳಿಯೋದು, ಪೈಪ್ ಇಟ್ಕೊಂಡು ಮೇಲೆ ಹತ್ತದು ಇಳಿಯೋದು, ಎಲ್ಲ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಯಾರೋ ಹೇಳ್ಕೊಟ್ಟಿರೋದು? ಗಂಡು ಬೆಲೆ ಉಂಟದ ಕಡೆ ಹತ್ತುಂಡು ಪಾಂಡವರಂಗ ಗಂಡು ಬೆಲೆ. ಹಗ್ಗ ಕಟ್ಕೊಂಡು ನೇತಾಡಿದ್ದಾಯ್ತು, ಮೆಟ್ಲು ಹತ್ತಿದ್ದಾಯ್ತು, ಇಳಿದಿದ್ದಾಯ್ತು, ಚಾರು ಕಿಚ್ಚಿದಾಯ್ತು, ಎದ್ದಿದ್ದಾಯ್ತು. ಇವತ್ತು ಏನ್ ಮಾಡ್ಬೇಕು ಅಂತ ಹೇಳಿ. ಅದು ಅಂದ್ರೆ ಕಳ್ಳರ ಒಂದು ಸಾಮೂಹಿಕ ಗುಂಪೇ ಇರುತ್ತೆ. ಪೊಲೀಸ್ ಆಗಿ ನೀವು ಒಬ್ಬರೇ ಹೋಗ್ತಿರ್ತಾರೆ. ಆಗ ಏನ್ ಮಾಡ್ತಾರೆ? ತಪ್ಪಿಸ್ಕೊಂಡು ಓಡುತ್ತೀನಿ. ಯಾಕೋ ಬೇಕು ಈ ಪೊಲೀಸ್ ಕೆಲಸ? ಬೇಡ ಹೋಗನೆ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲು ದಯವಿಟ್ಟು ನನಗೆ ಟ್ರೈನಿಂಗ್ ಕೊಡಿ ಪ್ಲೀಸ್. ಅವ್ರು ಎಷ್ಟು ಜನ ಇರಲಿ, ನಾವದನ್ನ ಲೆಕ್ಕಕ್ಕೆ ಇಟ್ಕೋಬಾರ್ದು. ಧೈರ್ಯ ಮಾಡಿ ಮುನ್ನುಗ್ಗಬೇಕು. ಇಟ್ಸ್ ಪಾಸಿಬಲ್. ಜಾತಿ ಚಂಪಲ್ತೀನಿ, ಎವ್ರಿಥಿಂಗ್ ಪಾಸಿಬಲ್, ಬಟ್ ಮಾದರ್ ಇಸ್ ನಾಟ್ ಪಾಸಿಬಲ್. ಈ ವಿಷಯಕ್ಕೆ ಬಂದ್ರೆ ಈಗ ನೋಡ್ರಿ, ಸಿನಿಮಾನೇ ಉದಾಹರಣೆ ತಗೊಳ್ಳಿ. ಈಗ ಒಬ್ಬ ಹೀರೋ ಇರ್ತಾನೆ ಕಣ. ಟಾಟಾ ಸುಮದಲ್ಲಿ ಲಕ್ಷಾಂತರ ಜನ ಬರ್ರೋ ಅಂತ ಬರ್ತಾರೆ. ಅಲ್ಲೋ ಎಕ್ಸ್ಕ್ಯೂಸ್ ಮೀ, ಅದು ಸಿನಿಮಾ, ರೀಲು, ಇದು ರಿಯಲ್. ಕೂಡ ಹಾಗೇನೆ ಟ್ರೈನಿಂಗ್ ತಗೋಬೇಕಾಗುತ್ತೆ. ಅಂದ್ರೆ ನೀವು ಹಿಂದೂ ಮುಂದೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಈಗ ನೀವು ಪೊಲೀಸ್ ಡ್ರೆಸ್ ಹಾಕೊಂಬನ್ನಿ, ಕಾಡು ಗುಂಪಿನ ಮೇಲೆ ಅಟ್ಯಾಕ್ ಮಾಡಬೇರಂತೆ. ನಾನು ಪೊಲೀಸು, ಆದ್ರೆ ಕಳ್ರಿ ಯಾರು? ಮನೆ ಮಂದಿ ಎಲ್ಲ ಕಳ್ರ. ನಮ್ಮ ಹತ್ರ ಯಾವ ವೆಪನ್ ಇಲ್ಲ. ಪೊಲೀಸ್ನವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಅವ್ರನ್ನ ಹೇಗ್ ಫೇಸ್ ಮಾಡೋದು? ಅದಕ್ಕೆ ಯಾಕೆ ಹೆದರ್ಕೋತೀರಾ? ಎಲ್ರೂ ಕೈನಲ್ಲಿ ಒಂದೊಂದು ದೊಣ್ಣೆ ಇಟ್ಕೊಳ್ಳಿ. ಪೊಲೀಸ್ನವ್ರು ಬಂದ ತಕ್ಷಣ ದಂತನ ದನ್ ಬರಲಿ ಹಾಕಿಬಿಡ್ತೀನಿ. ಅವೇ ಇವರು ಕಳ್ಳರಲ್ಲ, ಕಳ್ಳಿಯರು ಎಲ್ಲ ಒಟ್ಟಿಗೆ ನಿಂತಿದ್ದಾರೆ. ಇವತ್ತು ಇವ್ರಿಗೆ ಕಾದಿದೆ. ನಿಲ್ಲಿಸ್ರ
ಇದೆಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡ್ಬಿಟ್ರಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗಿಲ್ಲ. ಅಂದ್ರೆ ಮನುಷ್ಯನಿಗೆ ಶಕ್ತಿ ಇಲ್ಲದೆ ಇದ್ದಾಗ ಯುಕ್ತಿ ಉಪಯೋಗಿಸ್ತಾರೆ. ಇಷ್ಟು ಜನ ನಿಮ್ಮನ್ನ ಏಕಾಏಕ ಅಟ್ಯಾಕ್ ಮಾಡಕ್ ಬಂದ್ಬಿಟ್ರು ಅಂತ ತಿಳ್ಕೊಳ್ಳಿ. ಅವಾಗ ಪೊಲೀಸ್ ಆಗಿ ನೀವು ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ಸೈಡ್ ಸುಮ್ಮನೆ ಕಣ್ಮುಚ್ಕೊಂಡು ಓಡೋಗ್ಬಿಡ್ಬೇಕು. ಅಲ್ಲಿ ಹೋಗ್ತಿದ್ದ ಹಾಗೇನೆ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ನನ್ನ ಮೇಲೆ ಈಗ ಅಟ್ಯಾಕ್ ನಡೀತಾ ಇದೆ, ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ, ಒಂದು 4 ತುಕಡಿನ ಕಳಿಸ್ಕೊಡಿ ಅಂತ ಮೆಸೇಜ್ನ ಪಾಸ್ ಮಾಡ್ಬೇಕು. ಆ ತುಕಡಿಗಳು ಇನ್ನೇನಲ್ಲಿ ಬರ್ತಾ ಇದ್ದಾವೆ ಅಂತ ನಿಮ್ಮ ಗಮನಕ್ಕೆ ಬರ್ತಿದ್ದ ಹಾಗೇನೆ ಮತ್ತೆ ಹಿಂದೆ ನೋಡಿದೆ ಮುಂದೆ ನೋಡಿದೆ ಅವ್ರ ಮೇಲೆ ಅಟ್ಯಾಕ್ ಎಷ್ಟು ಎದರದಕ್ಕೆ ಕೂಡ ಇಂಟ್ರ್ಯೂ ಅಂತ ಹೋಗೋ, ಅಲ್ಲಿ ಈ ಕಡೆ ಬಿಡು, ಇಲ್ಲಿ ಆ ಕಡೆ ಬಿಡು, ಒಟ್ಟಲ್ಲಿ ಮೊದ್ಲು ಈ ಸಿಡಿಗಳನ್ನ ನೋಡು. ಯಾವ ಸೀರೀಸ್ ಅದಕ್ಕೆ? ಪೊಲೀಸ್ ಅಡ್ವೆಂಚರ್ ಇರೋ ಸಿನಿಮಾ ಸೀರೀಸ್. ನೀನೇನಾದ್ರು ನೋಡಿದ್ರೆ ನೀನು ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಿ ಸೂಪರ್ ಕಾಪ್ ಆಗ್ತೀಯ. ನಾನು ಕೂಡ ಸೂಪರ್ ಕಳ 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 ಕಳ. ನಾನು ಕತ್ತು ಪೊಲೀಸ್ ವೇಷ ಹಾಕೊಂಡಿದ್ದೀವಿ, ಗೊತ್ತಾಗೋಯ್ತಾ? ನನ್ನಂತೂ ನಿನ್ನ ಜಾಗದಲ್ಲಿ ಇರಬಾರ್ದು. ಎಸ್ಕೇಪ್! ನಿಮ್ಮ ತಾಯಣೆ ಮಾಡಿ ಹೇಳ್ತೀನಿ ಕಣ, ನನ್ನ ಕಳ್ಳ ಅಲ್ಲ ಕಣೋ. ನಿಮ್ಮ ಕಳ್ಳ ಅಂದವ್ ಯಾಮನ್ ಸಾರ್? ಮತ್ತೆ ಯಾಕೋ ನನ್ನ ನಟಿಸ್ಕೊಂಡ್ ಬರ್ತಿದ್ದೆ. ಅಯ್ಯೋ, ನಿಮ್ಗೆ ಹೇಳೋಣ ಅಂತ ಬಂದ್ರೆ ನೀವೇ ಒಳ್ಳೆ ಕಳ್ಳನ ತರ ಓಡಾಯ್ತಾ ಇದ್ದೀರಲ್ಲ. ನಾನು ಕಳ್ಳನ ತರ ಓಡ್ತಿರ್ಲಿಲ್ಲ, ಕಳ್ಳ ಅನ್ನೋ ಪದ ನನ್ನ ಕಿವಿಗೆ ಬೀಳ್ತಿದ್ದ ಹಾಗೆ ಓಟ ಕಿತ್ಬಿಟ್ಟೆ. ಅಲ್ಲ ಸರ್, ನೀವು ಓಡಬಾರ್ದು, ಓಡ್ತಾ ಇರೋ ಕಳ್ಳನ್ನ ನೀವು ಹಿಡಿಬೇಕು. ಎಲ್ಲಿ ಎಲ್ಲ ಕಳ್ಳ ಇಲ್ಲ ಸರ್. ಈಗ ತಾನೇ ಒಬ್ಬ ಬಸ್ರಿ ಹೆಂಗಸ್ನ ಕಾರಲ್ಲಿ ಕೂರಿಸ್ಕೊಂಡು ಬರ್ತಾ ಇದ್ದ. ಆ ಹೆಂಗಸಿಗೆ ಹೆರಿಗೆ ನೋವು ಕಾಣಿಸ್ಕೊಂಡು ಏನೋ, ಅಯ್ಯ ಹೊಟ್ಟೆಲ್ ಮಗ ಇದ್ರೆ ಅಲ್ವಾ ಹೆರಿಗೆ ನೋವು ಕಾಣಿಸ್ಕೊಳಕ್ಕೆ. ಏನ್ ಹೇಳ್ತಾ ಇದ್ದು ನೀನು? ನನ್ಗೆ ಯಾಕೋ ಆ ಲೇಡಿ ಮೇಲೆ ಸ್ವಲ್ಪ ಡೌಟ್ ಇದೆ, ನೀವು ಚೆಕ್ ಮಾಡಿ. ಆಡ ಮತ್ತೆ ಒಂದು ಅರ್ಥ ಬೇಡವನು, ನಾನೇನು ಲೇಡಿ ಡಾಕ್ಟ್ರ ಎಮ್ಮನ್ ಚೆಕ್ ಮಾಡೋದಕ್ಕೆ? ಅಯ್ಯ, ಪೊಲೀಸ್ ಅವ್ರಿಗೆ ಅನುಮಾನ ಬಂದ್ರೆ ಯಾರನ್ನ ಬೇಕಾದ್ರೂ ಚೆಕ್ ಮಾಡ್ಬೋದು, ಗೊತ್ತಾ? ಹೌದಾ? ಹೌದು. ಹಾಗಾದ್ರೆ ಎಲ್ಲಿ ಎಲ್ಲಿ ಆ ಕಾರಲ್ಲಿ? ಸರ್, ಕಾರ್ ಬರ್ತಾ ಇದೆ, ಬಿಡಬೇಡಿ, ಅಟ್ಯಾಕ್ ಮಾಡಿ. ಮರೀತೆ ಅದನ್ನ ಕೇಳಿ ಸರ್. ಕೇಳಿಸ್ತೀನಿ. ರೋಡ್ ಟ್ಯಾಕ್ಸ್ ಅಲ್ರಿ ಸರ್, ಅದನ್ನ ಕೇಳಿ ಸರ್. ತಗೊಳ್ಳಿ ಸರ್. ಎಮಿಷನ್ ಟೆಸ್ಟ್ ಅಲ್ರಿ? ಅಲ್ಲೇ ಇದೆ ಸರ್. ಅಲ್ಲೇ ಇದೆ ಅಂತಲ್ಲ ಸರ್, ಅದನ್ನ ಕೇಳಿ ಸರ್. ಅದನ್ನ ಕೇಳಿ ಸರ್. ಓಕೆ. ನಾವು ನಿಮ್ಮ ಹೆಂಗಸನ್ನ ಚೆಕ್ ಮಾಡಬೇಕು, ಸ್ವಲ್ಪ ಕಾರಿಂದ ಇಳಿಯ ಕೇಳು. ನಾನು ಹೇಳ್ದಂಗೆ ಕೇಳು, ಒಂದು ಸತಿ ನಿಮ್ಮ ಹೆಂಗಸನ್ನ ಚೆಕ್ ಮಾಡಬೇಕು ಅಂದ್ಮೇಲೆ ಮಾಡಬೇಕು. ಇಲ್ಲ ಮಕ್ಕಳಿಗೆ ಹೊಟ್ಟೆ ಕಟ್ಟಿರೋ ಬಟ್ಟೆ ತೆಗಿಯ ಕೇಳೋದು. ಸಾರಿ ಅನ್ಯಾಯ. ಹೊಟ್ಟೆ ಕಟ್ಟಿರೋ ಬಟ್ಟೆ ತೆಗಿಯ ಮೇಲೆ ತೆಗಿತಾ ಇರ್ಬೇಕಷ್ಟೇ. ಸಾಗಿತೀನಿ ಸರ್. ಕಾರ್ ತಗೊಂಡು ಒಳಗೆ ಹೋಗಿ ಸಕ್ಕರೆ ಪುಡಿ ಟೀ ಪುಡಿನ ಕತ್ಕೊಂಡು ಹೋಗ್ತಿಲ್ಲ. ಸಕ್ಕರೆ ಪುಡಿ ಟೀ ಪುಡಿ ಅಲ್ಲ ಸರ್, ತಿನ್ನೋದಪ್ಪ ಗಾಂಜಾ ಕೆಲಸ. ಪೊಲೀಸರು ಸ್ಪರ್ಧೆಯನ್ನ ಇಟ್ಬಿಟ್ಟಿದ್ದಾರೆ. ಇಂಥ ದೊಡ್ಡ ದೊಡ್ಡ ಕೇಸು ನಮ್ಮ ಕೈಗೆ ಸಿಕ್ಕಲ್ವಲ್ಲಯ್ಯ. ನಿನ್ ಹೆಂಡತಿ ಗರ್ಭಿಣಿ ಅಂತ ಅವಳ ಹೊಟ್ಟೆನಲ್ಲಿ ಸರಸ್ಸು ಗಾಂಜನ ಸಾಗಿಸ್ತಾ ಇದ್ದಾರ. ನೀನಿನ್ನಂತ ಕಳ್ಳ ಇರಬೇಡ. ಮಗಳು ಎಷ್ಟು ದಿನದಿಂದ ಈ ಮನೆ ಹಾಡ್ಕೊಂಡು
ಕೆಲಸನ ಮಾಡ್ತಾ ಇದ್ಯಾ? ಸರ್ ನಾನು ಮುಂಚೆಯಿಂದ ಈ ಬಿಸ್ನೆಸ್ ಮಾಡ್ತಾ ಇರಲಿಲ್ಲ ಸರ್. ದೇವ್ರ ಮುಂದೆ ಒಂದ್ ಚೀಟಿಲಿ ಖಾರದ ಪುಡಿ, ಒಂದ್ ಚೀಟಿಲಿ ಗಾಂಜಾ ಪುಡಿ ಬರೆದ್ಬಿಟ್ಟು ಕುಲ್ಕಿ ಎತ್ತಿದೆ ಸರ್. ಗಾಂಜಾ ಪುಡಿ ಬಂದ್ಬಿಟ್ಟು ಸರ್, ಅವತ್ತಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ನೀನು ಮಾಡೋ ಹಲ್ಕ ಕೆಲಸಕ್ಕೆ ದೇವ್ರನ್ನ ಮಧ್ಯೆ ಇಡ್ತೇನೋ? ನೀನು ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಯಾ? ನಿಮ್ಗೆ 2 ಸಲ ಚಳ್ಳೆ ಅಂತ ಸುಡೋಗಿದ್ರಲ್ಲ, ಅವರೇ ಇವರು. ಅವರೇನಾ ಈ ಕದಿಮ್ರು? ವೆರಿ ಗುಡ್. ನೀವು ಇಂಥ ಕಳ್ಳರನ್ನ ಹಿಡ್ಕೊಂಡು ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಒಳ್ಳೆ ಸಹಾಯ ಮಾಡಿದ್ರ. ಸ್ಟೇಷನ್ ಇಲ್ಲ, ಎಂತದ್ದು ಇಲ್ಲ ಸರ್. ಮೈಸೂರು ಫಿಲ್ಟರ್ ಮುಟ್ಟಿ MA ಗಂಡುಗಲಿ ಮನೆ ಅವರು. ಪೊಲೀಸ್ ಸ್ಟೇಷನ್ ಬರೋಣ ಅಂತ 2 ಸತಿ ಹೋಗಿದ್ದೆ. ಟ್ರೈನಿಂಗ್ ಸಾಲು ಅಂತ ವಾಪಸ್ ಕಳ್ದು ಅದಕ್ಕೆ ಡ್ರೆಸ್ ಹಾಕೊಂಡು ಸ್ವಲ್ಪ ಟ್ರೈನಿಂಗ್ ತಗೋತಾ ಇದ್ದೀನಿ ಸರ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೆ. ಅಂದಾಗೆ ತಾವ್ಯಾರು? ಸರ್ ನಾನೊಂದು ಫ್ಯಾಕ್ಟ್ರಿಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್. ಯಾಕೋ ಏನೋ ನನ್ನ ಗ್ರಾಚಾರ ನೆಚ್ಗಿರ್ಲಿಲ್ಲ ಅನ್ಸುತ್ತೆ, ಕೆಲಸ ಕಳ್ಕೊಂಡ್ಬಿಟ್ಟೆ ಸರ್. ಅವತ್ತಿಂದ ಇವತ್ತವರೆಗೂ ಜನಗಳು ಸೇವೆ ಮಾಡ್ಬೇಕು ಅಂತ ಯೂನಿಫಾರ್ಮ್ ಅಲ್ಲ ಇದ್ದೀನಿ ಸರ್. ನಿಮ್ಮಂತವ್ರು ಇರೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಸಹಾಯ ಆಗ್ತಾ ಇರೋದು. ಸ್ಟೇಷನ್ ಕರ್ಕೊಂಡು ನಡಿ. ನೀವಿಬ್ರು ನನ್ನ ಜೊತೆ ಬನ್ನಿ, ಸ್ವಲ್ಪ ಮಾತಾಡ್ಬೇಕು. ಮಂಡ್ರಗವ್ರೆ ಎಲ್ಲಿ ವಿಕ್ರ? ವಿಕ್ರ ಎಲ್ಲಿ? ಯಾಕೆ ಸರ್ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ದೆ? ನಾನಿವತ್ತು ಅವನನ್ನ ಸುಮ್ಮನೆ ಬಿಡೋದಿಲ್ಲ. ದೇವರು ಕೊಟ್ಟಂಗೆ ಅವನೇನೋ ಮಾಡಬಾರ್ದು ಕೆಲಸ ಮಾಡವನೆ, ಬೇಡಿ ತರೋದಕ್ಕೆ ಅಂತ ಕಳಿಸಿದ್ದಾರೆ. ಮನೆ ಮಂದಿ ಎಲ್ಲ ಬನ್ನಿಪ್ಪ, ನಮ್ಮ ಮನೆಯಂದ್ರನ್ನ ಬೆಂಟೆ ತಂದು ನೀವು ನೋಡಿದಿರಿ ಅಂತ. ಗುಡ್ ಮಾರ್ನಿಂಗ್ ಸರ್. ಮಂಡ್ರಗವ್ರೆ, ನಮ್ಮ ವಿಠಲ ಎಂತ ಸಾಹಸ ಮಾಡಿದ್ದಾನೆ ಗೊತ್ತೇನ್ರಿ? ಒಬ್ಬ ಸ್ಮಗ್ಲರ್ನ ಹಿಡಿಬೇಕು ಅಂತ ನಾವು ಬಹಳ ದಿವಸದಿಂದ ಕಾಯ್ತಾ ಇದ್ವಿ. ಅವನು ತನ್ನ ಹೆಂಡತಿಗೆ ಗರ್ಭಿಣಿ ವೇಷ ಹಾಕಿ ಹೊಟ್ಟೆನಲ್ಲಿ ಅಫೀಮು, ಚರಸ್ಸು, ಗಾಂಜಾ ಇದನ್ನೆಲ್ಲ ಇಟ್ಟು ಸ್ಮಗ್ಲಿಂಗ್ ಮಾಡ್ತಾ ಇದ್ದ. ನಮ್ಮ ವಿಠಲ ಪೊಲೀಸ್ ಡ್ರೆಸ್ ಹಾಕೊಂಡೋಗಿ ಅವನನ್ನ ಹಿಡಿದು ಹಾಕ್ಬಿಟ್ಟ. ಅದು ನಿಜ. ಏನ್ ಗೊತ್ತಾ, ಇವನು ಪೊಲೀಸ್ ಇಂಟರ್ವ್ಯೂಗೆ ಅಂತ ಹೋಗಿದ್ದಲ್ಲ, ಅದ್ರಲ್ಲಿ ಫೇಲ್ ಆಗ್ಬಿಟ್ಟ. ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗ್ಬಿಟ್ಟ. ಏನೂ ಆಗಲ್ಲ, ಒಂದು ಸ್ವಲ್ಪ ದಿವಸ ಪೊಲೀಸ್ ಡ್ರೆಸ್ ಹಾಕೊಂಡು ಓಡಾಡು, ನಿನಗೂ ಧೈರ್ಯ ಬರುತ್ತೆ. ನೆಕ್ಸ್ಟ್ ಸಲ ನೀನು ಪಾಸ್ ಆಗ್ಬಿಡ್ತೀಯ ಅಂತ ನಾನೇ ಸರ್ ಪೊಲೀಸ್ ಡ್ರೆಸ್ ಹಾಕೊಂಡು ಹೋಗೋದಕ್ಕೆ ಐಡಿಯಾ ಕೊಟ್ಟಿದ್ದೆ. ನಮ್ಮ ಅಣ್ಣಯ್ಯ ಹಸಿ ಸುಳ್ಳು ಹೇಳ್ತಾ ಇದ್ದಾನೆ. ನಮ್ಮ ಯಜಮಾನ್ರಿಗೆ ಆ ಡ್ರೆಸ್ ಹಾಕ್ತಿದ್ದು ನಾನು. ಅದೇನೆ ಯಾರೋ ಒಬ್ರು ಹೇಳಿದ್ರೆ ನಮ್ಮ ವಿಠಲ ಅವರು ಸಾಹಸ ಮಾಡಿದ್ದಾರೆ. ವಿಠಲ ಅವರೇ, ಈ ನಿಮ್ಮ ಸಾಹಸನ ನಾನು ನಮ್ಮ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ದೀನಿ. ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳಿದ್ರೆ ಗೊತ್ತಾ? ವಿಠಲನ್ನ ಡಿಪಾರ್ಟ್ಮೆಂಟ್ ಇನ್ಫಾರ್ಮರ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಕೆಲಸಕ್ಕೆ ಬಾರ ಈ ದಂಡ ಪಿಂಡ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮರ್. ಈಗಲೇ ಅವ್ರಿಗೆ ಗೊತ್ತಾಯ್ತಾ ನಿಮ್ಗಿಂತ ಬಿಟ್ಲನೆ ಬೆಟರು ಅಂತ. ನೀವು ವಹಿಸೋ ಕೆಲಸನ ನಿರ್ವಂಚನೆಯಿಂದ ಮಾಡ್ತೀನಿ ಸರ್. ಲಂಚ ಅನ್ನೋ ಪದನ ಕೊಂಚ ಕೂಡ ನನ್ನ ಹತ್ರ ಸುಳಿಯೋದಕ್ಕೆ ಬಿಡಲ್ಲ. ವೆರಿ ಗುಡ್, ವೆರಿ ಗುಡ್. ನೋಡಿ ವಿಠಲ ಅವರೇ, ಇಬ್ಬರು ಸ್ಮಗ್ಲರ್ಸು ಬಹಳ ದಿವಸದಿಂದ ನಮಗೆ ಸಿಗದೆ ನಮಗೆ ಚಂಡೆಯನ್ನು ತಿನ್ನಿಸಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಅವರು ಆಂಟಿ ಪೀಸ್ಗಳನ್ನ ಕದ್ದು ಫಾರಿನ್ ಮಾಡ್ತಾರೆ. ನೋಡೋದಕ್ಕೆ ಇಬ್ರು ಒಂದೇ ತರ ಇದ್ದಾರೆ. ಅವಳಿ ಜವಳಿ ಅಂತ ಹೇಳಿ ಸರ್. ನೋಡಿ, ಒಬ್ಬ ಜಗನ್ನು, ಇನ್ನೊಬ್ಬ ಕಿಶನ್, ಇಬ್ಬರು ನೀವು ನಮ್ಗೆ ಹಿಡ್ಕೊಡ್ಬೇಕು. ಈ ಕೆಲಸ ನಾನು ಮಾಡ್ತೀನಿ ಸರ್. ಆಲ್ ದ ಬೆಸ್ಟ್ ವಿಠಲ. ಥ್ಯಾಂಕ್ ಯು ಸರ್. ಅಣ್ಣಯ್ಯ ಈಗೇನ್ ಹೇಳ್ತೀಯಾ? ಅಲ್ಲ ಸರ್, ಇವ್ರೆ ಆಂಟಿಕ್ ಪೀಸ್ ಮಾರೋರೆಲ್ಲ ದೊಡ್ಡ ಡಾನ್ಗಳಾಗಿರ್ತಾರೆ. ಈ ವಿಷಯ ಗೊತ್ತೇ ಇರಲಿಲ್ಲ. ಅವ್ರ ಹತ್ರ ಲೇಟೆಸ್ಟ್ ಗನ್ಗಳಿರುತ್ತೆ, ಬಾಂಬ್ಗಳಿರುತ್ತೆ. ಏನಾದ್ರೂ ಬರೀ ಕೈಯಲ್ಲಿ ಅವ್ರನ್ನ ಕ್ಯಾಚ್ ಮಾಡಕ್ ಹೋದ್ರೆ ನೀನ್ ಮಟಾಶ್ ಅಳಿಯಂದಿನೆ, ನೀವು ಈ ಪೊಲೀಸ್ ಡ್ರೆಸ್ ಅಲ್ಲಿ ಹೋದ್ರೆ ತಾನೇ ಆ ಕಳ್ಳರು ನಿಮ್ಗೆ ತೊಂದರೆ ಮಾಡೋದು. ನೀವು ಆಂಟಿಕ್ ಪೀಸ್ ಮಾಡೋದಲ್ಲ, ವೇಷ ಬದಲಾಯಿಸ್ಕೊಂಡು ಹೋಗಿ. ನಾನು ಮೇಲ್ಗಡೆ ನೀಟಾಗಿ ಜೋಡಿಸಿಟ್ಟಿದ್ನಲ್ಲಮ್ಮ, ಅದೇ ಆಂಟಿಕ್ ಪೀಸ್ಗಳು. ಅವುಗಳಲ್ಲಿ ಕೆಲವೊಂದು ಕಾಣಿಸ್ತಾ ಇಲ್ಲ. ಏನು ಸಮಾಚಾರ? ಅಣ್ಣಯ್ಯ, ಅದನ್ನೆಲ್ಲ ನಾನೇ ನಮ್ಮ ಯಜಮಾನ್ರಿಗೆ ಕೊಟ್ಟು ಕಳ್ಸಿದ್ನಲ್ಲ. ದೇವರು ಕೊಟ್ಟಂಗೆ ಅವನ್ನೆಲ್ಲ ಏನು ಕಾಪೆ ಚಿಪ್ಪು ಅನ್ಕೊಂಡ್ಬಿಟ್ಟಿದ್ದೇನೆ. ಒಂದೊಂದು ಲಕ್ಷ ರೂಪಾಯಿ ಬೆಲೆ ಬಾಳತ್ತೆ ಕಣಮ್ಮ. ಚಿಪ್ಪಿ 1 ಲಕ್ಷ ರೂಪಾಯಿ ಬೆಲೆ ಮಾಡೋ ಐಟಮ್ಸ್ ನ ಇಟ್ಕೊಂಡು ನಮ್ಮ ಯಜಮಾನ್ರು ಕೋಟಿಗಟ್ಟಲೆ ಸಂಪಾದನೆ ಮಾಡೋಕೆ ಕೇಸ್ ಕಂಡಿರ್ತಾರೆ. ಅದೇನು ಕಂಡು ಹಿಡಿತಾನೋ ಇಲ್ಲ ನನ್ನ ಆಂಟಿಕ್ ಪೀಸ್ಗಳನ್ನೆಲ್ಲ ಮಾರ್ಕೊಂಡು ತಿಂತಾನೋ ಭಗವಂತನಿಗೆ ಗೊತ್ತು. ಹಾಗೇನಾದ್ರೂ ಆದ್ರೆ ನನ್ನ ಪಾಲಿನ ಆಸ್ತಿಲಿ ಅದನ್ನೆಲ್ಲ ಮುರ್ಕೋ. ಸುರೇಶ್ಕೋ ನೋಡಿ, ನೀವು ಇದಕ್ಕೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದೀರಾ. ಇದು ಅಷ್ಟು ಬೆಲೆ ಬಾಳಲ್ಲ, ಯಾಕೆಂದ್ರೆ ಇದು ವರ್ಕೇ ಆಗಲ್ಲ. ಯಾವ ವಸ್ತು ವರ್ಕ್ ಆಗಲ್ವೋ ಅದನ್ನೇ ಆಂಟಿಕ್ ಅಂತ ಕರೆಯೋದು. ಯಾರು ಕೇಳಿ ನೋಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಬನ್ನಿಪ್ಪ ಇಲ್ಲಿ ಪ್ಲೀಸ್. ಕಮ್ಮಿ
ನಾವೇ ದೊಡ್ಡ ಆಂಟಿ ಡೀಲರ್ ಅಂದ್ರೆ ನೀವು ನಮ್ಗಿಂತ ದೊಡ್ಡ ಡೀಲರ್ ಕಣೋ. ಈ ಊಜಿ ಎಲ್ರು ಸಿಕ್ತೋ? ಎಲ್ಲ ಒಂದು ಕಡೆಗೆ ಸಿಕ್ತು. 1 ಲಕ್ಷ ರೂಪಾಯಿ ಬೆಲೆ ಬಾಳೋ ಐಟಮ್ನ 10,000 ರೂಪಾಯಿಗೆ ಕೇಳ್ತಾ ಇದ್ದಾನೆ ಮುಟ್ಟಾಳ. 5,000ಕ್ಕೆ ಕೇಳೋಣ ಅನ್ಕೊಂಡಿದ್ದೀನಿ ಸಾಬ್. ರೀ ಇದ್ರ ನಿಜವಾದ ಬೆಲೆ 5 ಲಕ್ಷ ಆಗುತ್ತೆ. 1 ಲಕ್ಷ ರೂಪಾಯಿ ಕೊಡ್ತಾ ಇದಾರೆ ಅಂದ್ರೆ ತಗೋಬೋದಲ್ಲ. ಮಕ್ಕು ಊದಿನ ಜೊತೆ ಹೇಳಿ 10,000 ರೂಪಾಯಿ ಕೇಳ್ತಾ ಇದ್ದಾನೆ ಮುಟ್ಟಾಳ. ಅದನ್ನ ನಮಗ್ ಕೊಡಿ, ಎಷ್ಟಾಗುತ್ತೆ ಅಂತ ವಿಚಾರಿಸ್ಕೊಂಡ್ ಹೇಳ್ತೀವಿ. ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಮೇಲೆ ಇದನ್ನ ನಿಮ್ಗೆ ಯಾಕ್ರೆ ಕೊಡಬೇಕು? ನಾವ್ ಯಾರು ಗೊತ್ತಿಲ್ವಾ? ನಾನು ಜಗನ್, ನಾನು ಕಿಶನ್. ಕೊಡ್ತಾರಲ್ಲಪ್ಪ. ಇದನ್ನ ನಾವು ನಿಮಗೆ ಕೊಡಬೇಕು ಅಂದರೆ ಒಬ್ಬರ ಹತ್ರ ಪರ್ಮಿಷನ್ ತಗೋಬೇಕು ಅಂತ. ಯಾರ ಹತ್ರ? ನಮ್ಮ ಬಾವ ಪಾಂಡುರಂಗ ಗಂಡುಗಳು ನಿಂತಿದ್ದಾರೆ. ಅವ್ರ ಹತ್ರ ಈ ತರ ಬೇಜಾನ್ ಐಟಮ್ಗಳಿವೆ. ಕಿರಣ್ ತಗೊಂಡ್ಬಂದಿದೀವಿ. ಹೊರಿಗೆಲ್ಲ ಹೋದ್ರೆ ಮಕ್ ಕುಡಿತಾರೆ. ಓಹೋ, ನೀವು ಗುಂಡುಗಲಿ ಮನೆಯವರ? ಹೌದು ಸರ್. ಪೈಸಲ್ ಗಿಟ್ಟಲ್ ಮೂರ್ತಿ ಎಮ್ಮೆ ನಾರ್ಮಲ್ ಆಗಿ ಬಂದ್ರೆ ಜನ ಗುರ್ತಿಟ್ಬಿಡ್ತಾರೆ ಅಂತ ಈ ವೇಷದಲ್ಲಿ ಬಂದ್ವಿ. ಸಾರಿ ವಿಟ್ಲ ಅವ್ರೆ, ಯಾರು ಅಂತ ಗೊತ್ತಾಗದೆ ಹೊಡೆದ್ಬಿಟ್ವಿ. ನಿಮ್ ಮನೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾವೇ ಖುದ್ದಾಗಿ ಬಂದು ಆಂಟಿ ಪೀಸ್ನ ಚೆಕ್ ಮಾಡಿ ತಗೊಂಡೋಗ್ತೀವಿ. ಆಗ್ಲೇ ಒಂದು ವಿಷಯ, ನೀವಿಬ್ರು ಇದೇ ವೇಷದಲ್ಲೇ ಬರ್ಬೇಕು. ನೀವ್ ಯಾರು ಅಂತ ನಿಮ್ಮ ಮನೆಯವ್ರಿಗೆ ಗೊತ್ತಾಗ್ಬಾರ್ದು. ಯಾರಾದ್ರೂ ಕೇಳಿದ್ರೆ ನೀವಿಬ್ರು ನಮ್ ಶಿಷ್ಯಂದ್ರು ಅಂತ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಪಾಠ ಎಲ್ಲ ಇಬ್ರು ಟಮ್ಮನ್ಸ್ಬಿಡ್ತೀನಿ. ಇದೇ ಮನೆ. ಮುಂದಿನ ಆಕ್ಷನ್. ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ನನ್ನನ್ನು ಬಿಟ್ಟು 5 ಜನ ಇದ್ದಾರೆ. ಓಕೆ, ನಾರ್ಮಲ್ ವಾಯ್ಸ್ ಬೇಡ, ಡಮ್ ಅನ್ಸ್ಬಿಡ್ತಾರೆ. 5 ಜನ ಅಂದೆ, ಇಬ್ರೇ ಬಂದಿದ್ದಾರೆ. ಮನೆಯಲ್ಲಿ ಇನ್ನೂ ಜನಗಳು ಇರ್ಬೇಕಲ್ಲ. ಇಷ್ಟು ಜನನೇ ಇರೋದು. ಆ ಕೆಲಸಗಳು ಹಾಳಾಗೋದ್ರ. ನಾನ್ ಕೆಲಸದವಳಲ್ಲ. MSc ಮೇಡ್ ಸರ್ವಿಂಗ್ ಶಾಪ್ ಆಗಲಿ. ನಮ್ಮ ಕಾಲೇಜಿಗೆ ಸಂಬಂಧಿಸಿದ ನಾನೇ ಪ್ರೆಸಿಡೆಂಟ್. ಏನಾದ್ರೇನೆ ಮುದ್ರೆ ಸಿಕ್ಕುತ್ತೋ ಕೂತ. 3 ಜನ ಆಯ್ತು, ಇನ್ನಿಬ್ರಲ್ಲೇ? ಲೇ ನೋಡಿ ತುಟ, ನಿಮ್ಮ ಅತ್ತೆಯಲ್ಲೇ. ನಾನೇ ಜಾತಿ ಜಂಬಲ್ದಿನಿ, ಸಮಾಜ ಸೇವಕಿ. ಏನೀಗ? ಏನೂ ಇಲ್ಲ, ಮುಂದಕ್ಕಿದೆ ಮಾರಿ ಹಬ್ಬ. 4 ಆಯ್ತು, ಇನ್ನೊಬ್ರೆಲ್ಲಿ? ಗಂಡುಗಲಿ ಒಂದ್ಸತ ಕಟ್ಟ ಕಡೆ ತುಂಡ ಎಡಗೈ ಬಲಗೈ ಎತ್ಕೊಂಡು ಬತ್ತು. ಇಲ್ಲ ನಾನೇ ಬಂದು ಎಲ್ಲ ಎತ್ತು ಬಿಡು. ಅದೇನನ್ನು ಎತ್ತಬೇಡಿ ಶಿವ. ಅಲ್ಲ, ನಮ್ಮ ಮನೆಗೆ ಬಂದು ನಮಗೆ ಗುಟ್ರಾಗ್ತಾ ಇದ್ರಲ್ಲ, ನಾವ್ ಯಾರು? ಪರವಾಗಿಲ್ಲ, ಕುಳ್ಳಿಗಿದ್ರು ಜೋರಾಗಿದ್ದಾನೆ. ಟೇಬಲ್ ಕಾರ್ಡ್ ಚಿಕ್ಕದಾದ್ರು ಸ್ಪೀಕರ್ ಹೊಡೆದು ನಮ್ಮನ್ನೇ ಯಾರು ಕೇಳ್ತೀಯ? ನಾವು ಗುಂಡಾಗಳು. ಎಲ್ಲರೂ ಗೋಡೆ ಕಡೆ ತಿರ್ಗಿ, ಈ ಕಡೆ ಏನಾದ್ರು ತಿರುಗಿದ್ರೆ ನಿಲ್ಲಿಸ್ಬಿಡ್ತೀನಿ. ಆಂಟಿ ಪೀಸ್ನ ಎಲ್ಲಿಟ್ಟಿದ್ದಾನೆ ಅಂತ ಕೇಳ. ಎಡಗೈ ಬಲಗೈ ಎಲ್ಲಿಟ್ಟಿದ್ಯಾ ಅಂತ ಹೇಳ, ಇಲ್ಲಂದ್ರೆ ಡಮ್ಮನ್ನು ಬಿಡ್ತಾರೆ. ಆಮೇಲೆ ಬರುತ್ತೆ. ಅಲ್ಲಿ ಮೇಲ್ಗಡೆ ರೂಮಲ್ಲಿ ಇಟ್ಟಿದ್ದೀನಿ ಅಣ್ಣ, ಅವನ್ನೆಲ್ಲ ತಗೊಂಡು ನಮ್ಮ ಪಾಡಿಗೆ ಒಂದು ಬಿಟ್ಬಿಡಿ ಅಣ್ಣ. ಏನ್ ಶಿಷ್ಯ, ಆ ರೂಮ್ ತೋರ್ಸು. ಆಂಟಿಕ್ ಪೀಸ್ನ ಚೆಕ್ ಮಾಡಿ ತಗೊಂಡೋಗ್ಬೇಕು. ಯಾಕೋ ಡೇಂಜರ್ ಅನ್ನಿಸ್ತಿಲ್ವಾ? ಈಗ ನೀನ್ ತೋರ್ಸಿಲ್ಲ ಅಂತ ಇಟ್ಕೋ, ನಿನ್ನ ಟಮ್ಮಸ್. ಇದೇ ಆಂಟಿಕ್ ಪೀಸ್ ಇರೋ ರೂಮು. ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ, ಹೋಗಿ. ನೀವು ಇಲ್ಲೇ ವಾಚ್ ಮಾಡ್ತಾ ಇರ್ತೀವಿ. ನೀವು ಒಳಗಡೆ ಹೋಗಿ ಏನೇನು ಬೇಕೋ ಅದು ತಗೊಂಡು ಹೋಯ್ತಾ ಇರಿ. ಮೈಸೂರು ಬಿಟ್ಟರೆ ಮುಚ್ಚಿ ಎಮ್ಮೆ. ಎಲ್ಲಿ ಆ ಗುಂಡಗಳು? ಜಗನ್ ಮತ್ತೆ ಕಿಶನ್ ಬೇಗ ತೋರಿಸಿ. ಬರೀ ಅವ್ರಿಬ್ರು ಅಷ್ಟೇ ಅಲ್ಲ ಸರ್, ಅವ್ರಿಬ್ರು ಜೊತೆಗೆ ಮತ್ತಿಬ್ರು ಇದ್ದಾರೆ. ಆ ಇಬ್ರು ಬೇರೆ ಯಾರು ಅಲ್ಲ, ಅವರು ನಮ್ಮ ಇನ್ಫಾರ್ಮರ್ಸ್ ಸುರೇಂದ್ರ ಮತ್ತು ವಿಕ್ರಮ್. ತುಂಬಾ ಬುದ್ಧಿ ಬೆಚ್ಚಿ. ಆ ಗೂಂಡಗಳನ್ನ ರೂಮಲ್ಲಿ ಕೂಡ ಹಾಕಿದೀವಿ ಅಂದ್ರು. ಆ ರೂಮ್ ಎಲ್ಲಿ ಅಂತ ತೋರಿಸ್ತೀರಾ? ಇಲ್ಲೇ ಮೇಲೆ ಇದೆ, ಬನ್ನಿ. ಈಗೆಲ್ಲರೂ ಸ್ವಲ್ಪ ಗೋಡೆ ಕಡೆ ತಿರ್ಕೊಳ್ಳಿಪ್ಪ. ಈ ಕಡೆ ತಿರ್ಕೊಂಡಿದ್ರೆ ಸಾಹೇಬ್ರು ಗಮ್ಮತ್. ನೀವು ಬನ್ನಿ ಸರ್. ಶಬಾಸ್ ವಿಕ್ಲ, ನಿಮ್ಮಿಂದಾಗಿ ಇವರಿಬ್ಬರು ನಾವು ಬಿಡಾಕ್ತೀವಿ ಇವತ್ತು. ನಿಮ್ಗೆ ಪ್ರಮೋಷನ್ ಸಿಗೋದು ಗ್ಯಾರಂಟಿ. ಏನಿಲ್ವಾ? ಖಂಡಿತವಾಗ್ಲೂ ಇದೆ. ಈಗಾಗಲೇ ನಾನು ಹೈಯರ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ಇವ್ರಿಗೆ PC ಆಗಿ ಅಪಾಯಿಂಟ್ಮೆಂಟು, ನೀವು ಡೈರೆಕ್ಟ್ ಆಗಿ SI ಆಗಿ ಅಪಾಯಿಂಟ್ಮೆಂಟ್. ನಾ ಎಷ್ಟೊತ್ತರೆಗೂ ಕಂಡಿದ್ ಕನಸ. ಜೀವನ ಪೂರ್ತಿ ಕನ್ಸ್ ಕಾಣೋದೇ ಆಗೋತ್ತಲ್ಲಪ್ಪ ನಿಮ್ದು. ಸೆಲ್ಫ್ ಟ್ರೈನಿಂಗ್